ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಡಿವೈನ್ ಮೀಡಿಯಾ. ವೀಕ್ಷಕರೇ, ನಾವೀಗ ಇರೋದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಗ್ರಾಮದಲ್ಲಿ. ಈ ಲೋಕಾಪುರ ಗ್ರಾಮದಲ್ಲಿರ್ತಕ್ಕಂತಹ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವತಿಯಿಂದ ಏನು ಒಂದು ಇಲ್ಲಿ ಹಾಸ್ಟೆಲನ್ನು ಮಾಡಿದ್ದಾರೆ. ಈ ಹಾಸ್ಟೆಲ್ ವಿಸಿಟನ್ನು ಮಾಡಕ್ಕೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ, ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಸುಮಾರು ಒಂದು ತಿಂಗಳಿಂದ ನಮಗೆ ಕಂಪ್ಲೇಂಟ್ ಬರ್ತಾ ಇತ್ತು, ಇಲ್ಲಿಯ ವಾರ್ಡನ್ ಸರಿಯಾಗಿ ಇಲ್ಲಿ ಇರೋದಿಲ್ಲ ಅಂಥೇಳಿ. ಅದಕ್ಕೆ ಸಾಕ್ಷಿಯಾಗಿ ನಾವು ಕೂಡ ಇವತ್ತು ಇಲ್ಲಿ ಬಂದಿದ್ದೀವಿ. ಹಾಸ್ಟೆಲಲ್ಲಿ ನೀವು ನೋಡ್ತಾ ಇರ್ಬೋದು ಬೋರ್ಡು, ತಮ್ಮ ಬೋರ್ಡ್ ತೋರಿಸೋದನ್ನ ಇಲ್ಲಿ ನೋಡ್ತಾ ಇದ್ರಿ. ಹಾಸ್ಟೆಲ್ ವಾರ್ಡನ್ ಬಸವರಾಜ್ ಬಿದರಿ. ಈ ಹಾಸ್ಟೆಲ್ ವಾರ್ಡನ್ ಕೂಡ ಇವತ್ತಿಲ್ಲ ಇಲ್ಲಿ. ಅದಕ್ಕೆ ಸಾಕ್ಷಿಯಾಗಿಯೇ ಇಲ್ಲ. ಏನು ಸ್ಥಳೀಯರು ನಮಗೆ ಕಂಪ್ಲೇಂಟ್ ಹೇಳಿದ್ರಲ್ಲ ವಾರ್ಡನ್ ಇರೋದಿಲ್ಲ ಅಂತೇಳಿ, ಅದಕ್ಕೆ ಸಾಕ್ಷಿಯಾಗಿ ನಾವು ಇವತ್ತು ದಿನಾಂಕ 10ನೇ ತಾರೀಕು ಸೆಪ್ಟೆಂಬರ್ 2025 ಬುಧವಾರ ದಿನ ನಾವು ಇಲ್ಲಿ ಹಾಸ್ಟೆಲಲ್ಲಿ ಕೂತಿದ್ದೀವಿ. ಹಾಸ್ಟೆಲ್ ವಾರ್ಡನ್ ಇಲ್ಲ, ಖಾಲಿ ಕುರ್ಚಿ ಮಾತ್ರ ಇದೆ ಇಲ್ಲಿ. ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆಗಳಾದರೆ, ಆಪತ್ತುಗಳಾದರೆ ಯಾರು ಹೊಣೆ ಇದಕ್ಕೆ? ಪಾಲಕರು ತಮ್ಮ ಮಕ್ಕಳು ಶಾಲೆಯನ್ನು ಕಲಿತು ಇಲ್ಲಿ ಹಾಸ್ಟೆಲಲ್ಲಿ ಚೆನ್ನಾಗಿ ಬದುಕ್ತಾರೆ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಹಾಸ್ಟೆಲಿಗೆ ಕಳಿಸಿರ್ತಾರೆ. ಆದರೆ ಇಲ್ಲಿ ಬೇಜವಾಬ್ದಾರಿಯಿಂದ ಸರ್ಕಾರದ ಅಥವಾ ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡಿನಲ್ಲಿ ಸರ್ಕಾರದಿಂದ ಈ ವ್ಯಕ್ತಿ ಪಗಾರನ್ನು ತಗೊಂಡ್ರೂ ಕೂಡ ಸರಿಯಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಇಂತಹ ವ್ಯಕ್ತಿಗಳು ಈ ಅಧಿಕಾರದಲ್ಲಿ ಇರೋದಕ್ಕೆ ನಾಲಾಯಕು. ಈ ನಾಲಾಯಕ ಅಧಿಕಾರಿಯನ್ನ ತಕ್ಷಣ ಸರ್ಕಾರ ಮತ್ತು ಅಧಿಕಾರಿಗಳು ಇಲ್ಲಿಂದ ವಜಾ ಮಾಡಬೇಕು ಅನ್ನೋದು ಡಿವೈನ್ ಮೀಡಿಯಾದ ಆಗ್ರಹ. ಇದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಅನ್ನೋದು ಕೂಡ ನಾವು ನಿಮಗೆ ತಿಳಿಸ್ತೀವಿ. ವಿದ್ಯಾರ್ಥಿಗಳನ್ನ ಮಾತನಾಡಿಸೋಣ ಬನ್ನಿ. ನಮ್ಮ ಹೆಸರು ವಿಜಯ್ ಸರ್. ವಿಜಯ್ ಅಡ್ರೆಸ್ ಇರ್ಗಾರ್ ಸರ್. ಇರ್ಗಾರ್ ವಿಜಯ್ ಇರ್ಗಾರ್ ಅವರು. ಇಲ್ಲಿ ಎಷ್ಟು ವರ್ಷದಿಂದ ಇದೀಪ ಹಾಸ್ಟೆಲ್ದಾಗ ನೀನು? ಇದು 3ನೇ ವರ್ಷ ಸರ್. 3ನೇ ವರ್ಷ. ಇಲ್ಲಿ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರ ಸರ್. ಸ್ವಲ್ಪ ಅಡಿಗೆ ಒಳಗ ಸ್ವಲ್ಪ ಎಲ್ಲ ಹೆಚ್ಕೊಂಬಕ್ಕವ್ರ ಸರ್. ಏನ್ ತೊಂದರೆ ಆಗುತ್ತೆ ಅಡಿಗೆ ಒಳಗ? ಅಡಿಗೆ ಒಳಗ ರುಚಿ ಆಯ್ತು ಏನೋ ಸರಿಯಾರಂಗ ಸರ್. ರುಚಿ ಸರಿಯಾಗಿರೋದಿಲ್ಲ. ಹಾಂ ಸರ್. ಮತ್ತೆ ಕ್ವಾಲಿಟಿ ಇರ್ತದ ಫುಡ್? ಕ್ವಾಲಿಟಿ ಇರ್ತದೆ ಸರ್. ಸ್ವಲ್ಪ ಎಣ್ಣೆ ಆಯ್ತು ಕಡಿಮೆ ಆಗ್ತಾರೆ. ಹಾ, ಅದನ್ನ ನಾವು ಸಿಬ್ಬಂದಿ ಅವ್ರನ್ನ ಕೇಳೋದಾಗೈತೆ ಸರ್. ಎಣ್ಣೆ ಕಡಿಮೆ ಹಾಕಿ ಮಾಡ್ತಾರ ಅಂದ್ರೆ ನೀವು ಹೇಳೋ ಪ್ರಕಾರ ಒಟ್ಟಾರೆ ಸರಿಯಾಗಿಲ್ಲ ಊಟ ಕೊಡೋದು. ಸ್ವಲ್ಪ ಇದು ಹೆಚ್ಕೊಂಬಕ ಸರ್. ಹೆಚ್ಚು ಕಡಿಮೆ ಆಗ್ತದ. ಹೊಟ್ಟೆ ತುಂಬ ಆದ್ರೂ ಕೊಡ್ತಾರ ಊಟ? ಊಟ ಹೊಟ್ಟೆ ತುಂಬ ಕೊಡ್ತಾರ. ಇಲ್ಲಿ ಹಾಸ್ಟೆಲ್ ವಾರ್ಡನ್ ಯಾರಿದಾರು? ಬಸವರಾಜ್ ಬಿದ್ರಿ ಸರ್. ಬಸವರಾಜ್ ಬಿದ್ರಿ ಅವ್ರು ಯಾವಾಗ ನೋಡಿರಿ? ಅವ್ರನ್ನ ನೋಡಿರಿ? ವಾರದಾಗ 2 ದಿನ ಬರ್ತಾರ ಅವ್ರು ಬಂದ್ ಹೋಗ್ತಾರ ಸರ್. ವಾರದಾಗ 2-3 ಬರ. ವಾರದಾಗ 2 ಸತಿ 3 ಸರಿ ಬಂದ್ ಹೋಗ್ತಾರ. ದಿನ ಇರೋದಿಲ್ಲ. ಮತ್ ನಿಮ್ಗೆ ಏನಾದ್ರು ತೊಂದರೆ ಆಪತ್ತುಗಳು ಬಂದ್ರೆ ಯಾರು ಕೇಳ್ಬೇಕಿಲ್ಲಿ? ಅದನ್ನ ಸರ್ ನಾವೀಗ ವಾರ್ಡನ್ ಸರ್ ಬರ್ಲಾರ ಸರ್ ಸಿಬ್ಬಂದಿ ಅವ್ರನ್ನ ಕೇಳೋದಾಗಿತ್ತು ಸರ್. ಸಿಬ್ಬಂದಿ ಅವ್ರನ್ನ ಕೇಳೋದಾಗಿದೆ ಅಷ್ಟೇ. ಅಂದ್ರೆ ಹಾಸ್ಟೆಲ್ ವಾರ್ಡನ್ ಬರ್ತಾ ಇಲ್ಲ, ದಿನ ಬರೋದಿಲ್ಲ ಅವರು. ತಿಂಗಳಿಗೆ ಎಷ್ಟು ಸಾರಿ ಬರ್ತಾರೆ? ಎಷ್ಟು ಸಾರಿ ನೋಡ್ತೀರಿ ಅವ್ರನ್ನ? ಒಂದ್ 4-5 ಬರೀ ಹೆಸರು ನೋಡ್ತೀರಿ ಸರ್. 4-5 ಸಾರಿ ನೋಡ್ತೀರಿ ಅಷ್ಟೇ ತಿಂಗಳದಾಗ? ಓಹೋ. ವೀಕ್ಷಕರೇ ನೋಡ್ತಾ ಇರ್ಬೋದು ತಾವೀಗ ಈ ಹಾಸ್ಟೆಲ್ ವಾರ್ಡನ್ ಯಾರು? ಬಸವರಾಜ್ ಬಿದರಿ ವ್ಯಕ್ತಿ, ನಾಲಾಯಕ್ ವ್ಯಕ್ತಿ. ಈ ವ್ಯಕ್ತಿ ತಿಂಗಳಲ್ಲಿ 4 ಅಥವಾ 5 ಸರಿ ಮಾತ್ರ ಬರ್ತಾನೆ ಅನ್ನೋದನ್ನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಇದಕ್ಕಿಂತ ವಿದ್ಯಾರ್ಥಿಗಳಿಗಿಂತ ಮುಂಚೆನೆ ಇಲ್ಲಿ ಸ್ಥಳೀಯರು ಏನು ಸಾರ್ವಜನಿಕರು ಏನಿದಾರಲ್ಲ, ಆ ಸಾರ್ವಜನಿಕರೇ ನಮಗೆ 1 ತಿಂಗಳಿಂದ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸರ್, ನೀವು ಮೊದಲು ಹೋಗಿ ಹಾಸ್ಟೆಲ್ ವಾರ್ಡನ್ ವಿಸಿಟ್ ಮಾಡಿ. ಯಾಕಂದ್ರೆ ಅಲ್ಲಿ ಅಧಿಕಾರಿನೇ ಇರೋದಿಲ್ಲ. ಆ ನಾಲಾಯಕ ಅಧಿಕಾರಿ ಬಸವರಾಜ್ ಏನಿದಾನಲ್ಲ, ಆ ಅಧಿಕಾರಿ ಅಲ್ಲಿ ಇರೋದೇ ಇಲ್ಲ. ಪಾಪ ಹಾಸ್ಟೆಲ್ ವಿದ್ಯಾರ್ಥಿಗಳು ಏನಾದರೂ ತೊಂದರೆಗಳಾದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ದಯವಿಟ್ಟು ಹೋಗಿ ನೀವು ಅದನ್ನ ರಿಪೋರ್ಟ್ ಮಾಡಿ ಅಂದಾಗಲೇ ನಾನು ಇಲ್ಲಿ ಬಂದಿರೋದು. ಅದಕ್ಕೆ ಸಾಕ್ಷಿಯಾಗಿ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ. ತಿಂಗಳಲ್ಲಿ ಕೇವಲ 4ರಿಂದ 5 ಸಾರಿ ಮಾತ್ರ ಈ ನಾಲಾಯಕ್ ಬಸವರಾಜ್ ಬಿದರಿ ವ್ಯಕ್ತಿ ಹಾಸ್ಟೆಲ್ ವಾರ್ಡನ್ದಲ್ಲಿ ಇರೋದು. ನಮ್ಮ ಸರ್ಕಾರ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಈ ವ್ಯಕ್ತಿ ಪಗಾರನ ತೆಗೆದುಕೊಂಡು ಈ ಮಕ್ಕಳ ಯೋಗಕ್ಷೇಮವನ್ನ ಸರಿಯಾಗಿ ವಿಚಾರಿಸಿ ಇಲ್ಲಿ ಒಂದು ಅವ್ರಿಗೆ ಏನ್ ಬೇಕು ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದರ ಬದಲು ಏನು ಮಜಾ ಮಾಡಕ್ ಹೋಗಿದಾನೋ ಗೊತ್ತಿಲ್ಲ. ಇವತ್ತು ಸಾಕ್ಷಿಯಾಗಿ ಕೂಡ ಇಲ್ಲ ಅವನು. ನಾವು ಬಂದಾಗ ವಿಸಿಟ್ ಮಾಡಕ್ ಬಂದಾಗ ಕೂಡ ಆತ ವ್ಯಕ್ತಿ ಇಲ್ಲ ಇಲ್ಲಿ. ವೀಕ್ಷಕರೇ, ಈಗ ಮತ್ತೊಬ್ಬ ವಿದ್ಯಾರ್ಥಿಯನ್ನ ಮಾತನಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಮಾರುತಿ. ಏನ್ ಓದ್ತಾ ಇದ್ದೀತಮ್ಮ? ಫಸ್ಟ್ PUC ಆರ್ಟ್ಸ್. ಫಸ್ಟ್ PUC ಆರ್ಟ್ಸ್ ಓದ್ತಾ ಇದ್ದಿ. ಯಾವ ಕಾಲೇಜು? RBG ಓದ್ತಾ ಇದ್ದೀರಿ. ಹಾ, ಇವತ್ತು ಯಾಕೆ ಇಲ್ಲಿದ್ದೀರಿ? ನಾವು ಆರಾಮಿದ್ರಿ ಸರ್. ಆರಾಮಿದ್ದಿಲ್ಲ? ಜ್ವರ ಬಂದದ? ಓಕೆ. ಇಲ್ಲಿ ಹಾಸ್ಟೆಲ್ ವಾರ್ಡನ್ ಮುಖ ನೋಡಿರಿ ನೀವು? ನೋಡಿರಿ ಸರ್. ತಿಂಗಳಿಗೆ ಎಷ್ಟು ಸಾರಿ ಬರ್ತಾರ ಅವರು? 4 ಸಲ. ತಿಂಗಳಿಗೆ 4ರಿಂದ 5 ಸಾರಿ ಅಷ್ಟೇ ಆ ವ್ಯಕ್ತಿ ಬರೋದಿಲ್ಲ ವೀಕ್ಷಕರೇ. ಹಾಗೆ ಇಲ್ಲಿ ಕಿಟ್ಗಳೆಲ್ಲ ಸರಿಯಾಗಿ ಕೊಡ್ತಾರೆ ನಿಮಗೆ? ಕೊಬ್ಬರಿ ಎಣ್ಣೆ ಬಂದಿಲ್ರಿ ಸರ್. ಸ್ವಲ್ಪ ಕೊಬ್ಬರಿ ಎಣ್ಣೆ ಏನೇನು ಕೊಡ್ಬೇಕಾಗಿತ್ತು ನಿಮ್ಗೆ? ಅವರು ನೋಡ್ತಾ ಇದ್ರಿ ತಾವು, ಸರ್ಕಾರ ಕೊಡ್ತಕ್ಕಂಥ ಕಿಟ್ಗಳನ್ನ ತೋರಿಸ್ತಾ ಇದ್ದೀನಿ ತಮ್ಗೆಲ್ಲ. ಕೊಡ್ತಾರೆ ಸರ್. ಬಟ್ಟೆ ಸೋಪು, ಮತ್ತೆ ಮೈ ಚೋಳ ಸೋಪು, ಒಂದು ಪೌಡ್ರು, ಮತ್ತೆ ಕೋಲ್ಗೇಟ್ ಟೂತ್ ಪೇಸ್ಟ್ ಏನಿದಾವಲ್ಲ ಟೂತ್ ಪೇಸ್ಟ್ ಅನ್ನು ಕೊಡ್ತಾ ಇದ್ದಾರೆ. ಕೊಬ್ಬರಿ ಎಣ್ಣೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಕಿಟ್ಟಲ್ಲಿ ಕೊಬ್ಬರಿ ಎಣ್ಣೆ ಬಂದಿದೋ ಇಲ್ಲೋ ಗೊತ್ತಿಲ್ಲ. ಅಧಿಕಾರಿ ಇವ್ರಿಗೆ ವಿತರಿಸ್ತಾ ಇಲ್ಲ ಸರಿಯಾಗಿ. ಮತ್ತೇನ್ ತೊಂದರೆ ಇದೆ ತಮ್ಮ ಮೇಲೆ? ಸೊಳ್ಳೆ ಬತ್ತಿ ಬಂದಿಲ್ಲ ಸರ್. ಸೊಳ್ಳೆ ಬತ್ತಿ ಕೂಡ ಬಂದಿಲ್ಲ. ಸೊಳ್ಳೆಗಳ ಕಾಟ
ವಿದ್ಯಾರ್ಥಿಗಳು ಏನಾದ್ರೂ ತೊಂದರೆ ಆಗಿ ಮಲೇರಿಯಾ ಆದ್ರೆ ಇದಕ್ಕೂ ಕೂಡ ಆ ವ್ಯಕ್ತಿನೇ ಕಾರಣ ಆಗ್ತಾನೆ. ಮತ್ತೇನು ಬಂದಿಲ್ಲ. ಗುಡ್ ನೈಟ್ ಕೊಟ್ಟಿಲ್ರಿ ಸರ್. ಗುಡ್ ನೈಟ್ ಅದೇ ಸೊಳ್ಳೆಗೆ ಸಂಬಂಧಪಟ್ಟಂತೆ ಯಾವ ವಸ್ತುಗಳನ್ನು ಕೊಟ್ಟಿಲ್ಲ ಅವರು. ಸೊಳ್ಳೆ ಕಡಿಸ್ಕೊಂಡು ಇಲ್ಲೇ ಕೂಡ್ರಿ ಅಂತ ಹೇಳ್ತಾ ಇದಾರೆ. ಮತ್ತೆ ಮತ್ತೆ ಮತ್ತೇನು ತೊಂದರೆ ಇಲ್ಲ. ಇಲ್ಲಿ ಸರಿಯಾಗಿ ಕಿಟ್ಗಳನ್ನು ಕೂಡ ವಿತರಿಸ್ತಾ ಇಲ್ಲ. ಸರ್ಕಾರ ಕೊಡ್ತಕ್ಕಂಥ ಕಿಟ್ಗಳಲ್ಲಿ ಕೆಲವೊಂದಿಷ್ಟು ವಸ್ತುಗಳು ಮಾಯ ಆಗ್ತಾ ಇದಾವೆ. ಹೀಗಾಗಿ ಕಿಟ್ಗಳನ್ನ ಸರಿಯಾಗಿ ಒದಗಿಸ್ಬೇಕು ಆ ಹುಡುಗರಿಗೆ. ಜೊತೆಗೆ ಆ ವಾರ್ಡನ್ ಇಲ್ಲಿ ಪ್ರತಿದಿನ ಇರಲೇಬೇಕು, ಹಗಲಿ ರಾತ್ರಿ ಇರ್ಬೇಕು. ಆತನ ಕೆಲಸ ಇಲ್ಲಿ ಪಗಾರ ತೆಗೆಯೋನು ಇಲ್ಲಿ ಕೆಲಸ ಮಾಡಲಿಕ್ಕೆ ಅವನು ಪಗಾರ ಕೊಡ್ತಾ ಇದ್ದೀವಿ, ಸರ್ಕಾರ ಕೊಡ್ತಾ ಇದೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ. ಆ ವ್ಯಕ್ತಿ ಇಲ್ಲಿ ಪ್ರತಿದಿನ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಸರ್ಕಾರ ಅಥವಾ ಅಧಿಕಾರಿಗಳು ಆ ನಾಲಾಯಕ ಬಸವರಾಜ್ ಬಿದಿರಿ ವ್ಯಕ್ತಿಯನ್ನ ಇಲ್ಲಿಂದ ಅಮಾನತು ಮಾಡಿ ಹೊರಗಡೆ ಹಾಕ್ಬೇಕು ಅನ್ನೋದು ಡಿವೈನ್ ಮಾಡಿದ ಆಗ್ರಹ, ಜೊತೆಗೆ ಸಾರ್ವಜನಿಕರ ಆಗ್ರಹ ಕೂಡ ಆಗಿದೆ. ವೀಕ್ಷಕರೇ, ಮತ್ತೊಬ್ಬ ವಿದ್ಯಾರ್ಥಿಯನ್ನ ಇವತ್ತು ಮಾತನಾಡ್ತಾ ಇದ್ದೀವಿ. ತಮ್ಮ ಹೆಸರು? ಜಗದೀಶ್ ಅಗಸ್ದವ್ರು. ಜಗದೀಶ್ ಅಗಸ್ದವ್ರ. ಏನ್ ಓದ್ತಾ ಇದ್ದೀರಿ? ಆರ್ಟ್ಸ್ ಸರ್. ಆರ್ಟ್ಸ್. ಎಷ್ಟನೇತೆ? ಫಸ್ಟ್ ಪಿ.ಯು.ಸಿ. ಫಸ್ಟ್ ಪಿ.ಯು.ಸಿ ಆರ್ಟ್ಸ್ ಓದ್ತಾ ಇದ್ದೀರಿ. ಇಲ್ಲಿ ಎಷ್ಟು ವರ್ಷದಿಂದ ಇದ್ರಿ ಹಾಸ್ಟೆಲ್ದಲ್ಲಿ? ಇದೇ ವರ್ಷ ಬಂದ್ರಿ. ಇದೇ ವರ್ಷ ಬಂದಿದ್ರಿ. ಇಲ್ಲಿ ಏನು ಕುಂದುಕೊರತೆಗಳು ನಿಮ್ ಗಮನಕ್ಕೆ ಬಂದಿರೋದು? ಏನ್ ತೊಂದರೆ ಇದೆ? ಆರ್ಸಿ ಕೊಟ್ಟಿಲ್ರಿ ನಾವು ತೊಗೊಳಕ್ಕೆ. ಹಾಸಿಗೆ ಕೊಟ್ಟಿಲ್ಲ, ಹೊತ್ಕೊಳ್ಳೋದಕ್ಕೆ ಹಾಸಿಗೆ ಕೊಟ್ಟಿಲ್ಲ, ಮತ್ತೆ ಮತ್ತೆ ದಿಂಬು ಕೊಟ್ಟಿಲ್ಲ, ಹಾಸಿಗೆ ಕೊಟ್ಟಿಲ್ಲ. ಜೊತೆಗೆ ಸ್ಪೋರ್ಟ್ಸ್ ಸಾಮಾನು ಏನಾದ್ರು ಆಟಿಕೆ ಸಾಮಾನು ಕೊಟ್ಟಿದ್ದಾರೆ ನಿಮ್ಗೆ? ಕೊಟ್ಟಿಲ್ರಿ. ಸ್ಪೋರ್ಟ್ಸ್ ಯಾವುದೇ ವಸ್ತುಗಳನ್ನು ಕೊಟ್ಟಿಲ್ಲ ಅವ್ರ ಸಾಮಗ್ರಿಗಳನ್ನ ನಿಮ್ಗೆ? ಕೊಟ್ಟಿಲ್ರಿ. ಇಲ್ಲಿ ವಾರ್ಡನ್ ಇಲ್ಲದೆ ಇರತಕ್ಕಂತ ಒಂದೇ ಒಂದು ಸಮಸ್ಯೆ ಇಲ್ಲ. ಅಲ್ಲಿ ಅಡಿಗೆಯಿಂದ ಹಿಡ್ಕೊಂಡು ಸ್ಪೋರ್ಟ್ಸ್ ಸಾಮಾನುಗಳು ಮತ್ತು ಆ ವಿದ್ಯಾರ್ಥಿಗಳಿಗೆ ಸರ್ಕಾರ ಕೊಡ್ತಕ್ಕಂತ ಕಿಟ್ಗಳಲ್ಲಿ ಕೂಡ ಕೆಲವೊಂದು ವಸ್ತುಗಳು ಮಾಯವಾಗ್ತಾ ಇರೋದನ್ನ ಕೂಡ ತಾವು ಗಮನಕ್ಕೆ ನೋಡಬಹುದು. ವೀಕ್ಷಕರೇ, ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲಿ ಇಲ್ಲ. ಆ ವ್ಯವಸ್ಥೆ ಬಹಳ ತಾಂಡವಾಡ್ತಾ ಇದೆ. ಅದನ್ನ ಪ್ರಮುಖವಾಗಿ ಈ ಹಾಸ್ಟೆಲ್ನಲ್ಲಿ ಲೋಕಾಪುರದಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಹಾಸ್ಟೆಲ್ ಏನಿದೆಯಲ್ಲ, ಇಲ್ಲಿ ಅವ್ಯವಸ್ಥೆ ತುಂಬಿ ತುಳುಕಾಡ್ತಾ ಇದೆ. ಅಧಿಕಾರಿಗಳೇ, ತಾವು ಯಾರು ಮೇಲಾಧಿಕಾರಿಗಳಿದ್ದೀರಿ ಇಲ್ಲಿ, ತಾವು ದಯವಿಟ್ಟು ಈ ವಿಷಯವಾಗಿ ಗಮನ ಹರಿಸಿ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯವನ್ನ ಕೊಡಿಸಲೇಬೇಕು. ನೀವು ಕೊಡಿಸೋವರೆಗೂ ಡಿವೈನ್ ಮೀಡಿಯಾ ಇಲ್ಲಿ ಸುಮ್ಮನೆ ಇರೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಒಂದು ಎಚ್ಚರಿಕೆಯನ್ನ ತಮಗೆ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.